ಶಾಂಭವಿ ಅವರೇ, ಪಾರ್ಥ ಅವ್ರಿಗೆ ಏನು ಅಡುಗೆ ಇಷ್ಟ ಆಗುತ್ತೆ? ಯಾವುದನ್ನ ಅವ್ರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ? ನಿಮಗೆ ಗೊತ್ತಿರತ್ತಲ್ವಾ, ಅದಕ್ಕೆ ಕೇಳಿದೆ. ಅಪ್ಪಿ, ಸಾರಿ ಟು ಇಂಟರ್ಫಿಯರ್, ಅದು ಶಾಂಭವಿ ಅವರು ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ, ಸೊ ಅವ್ರಿಗಿದೆಲ್ಲ ಗೊತ್ತಿರಲ್ಲ. ಬಟ್ ಪಾರ್ಥ ಅವ್ರ ಇಷ್ಟ ಕಷ್ಟ ನಿನಗೆ ಗೊತ್ತಿರಬೇಕಲ್ವಾ? ನೀನು ತಾನೇ ಅವ್ರ ಹೆಂಡ್ತಿ. ಅವ್ರಿಗೇನು ಇಷ್ಟ ಇಲ್ಲ ಅದನ್ನು ಲವ್ ಮಾಡಬೇಕಾದ್ರೆ ನೀನು ಮಾತಾಡ್ಕೊಂಡಿಲ್ವಾ? ಗೊತ್ತಿಲ್ವಾ ನಿನಗೆ? ಗೊತ್ತು, ತಿಳ್ಕೊಂಡಿದ್ದೀನಿ. ಪಾರ್ಥ ಅವ್ರಿಗೆ ನಾನು ಏನು ಮಾಡಿದ್ರು ಇಷ್ಟ, ನಾನು ಏನು ಮಾಡಿದ್ರು ತುಂಬ ಖುಷಿಯಿಂದ ತಿಂತಾರೆ. ಒಳ್ಳೇದು. ನಾನೇನೋ ನೀನೇನು ಗೊತ್ತಿಲ್ಲ, ನೀನೇನು ತಿಳ್ಕೊಂಡೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ನೀನೆಲ್ಲನೂ ತಿಳ್ಕೊಂಡಿದ್ಯಾ. ಜಾಣೆ. ಎಷ್ಟೇ ಆದರೂ ನನ್ನ ತಂಗಿ ಅಲ್ವಾ? ತಂಗಿ ಅಷ್ಟೇ ಅಲ್ಲ, ಈ ಮನೆ ಸೊಸೆ ಕೂಡ ಅಲ್ವಾ? ಸೊ ನನಗೆಲ್ಲ ಗೊತ್ತಿರಲೇಬೇಕು. ಅದಕ್ಕೆ ಒಂದೊಂದಾಗೆ ಗೊತ್ತು ಮಾಡ್ಕೋತಾ ಇದ್ದೆ. ಒಳ್ಳೇದು. ನನಗೆ ಈ ನಾನ್ ವೆಜ್ ಆಗಬಾರಲ್ಲ, ನಾನು ವೆಜ್ ಐಟಮ್ ಮಾಡ್ತೀನಿ. ಎಲ್ಲೆಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಕೇಳ್ದಾಗ ಕೊಡಿ, ಓಕೆನಾ? ಸರಿ ಮೇಡಮ್. ಗೌತಮ್ ಅವ್ರು ಹೇಳಿದ ಹಾಗೆ ಈ ಐಡಿಯಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಅನ್ಕೊಡೋದಕ್ಕಿಂತ ಜಾಸ್ತಿನೇ ವರ್ಕೌಟ್ ಆಗ್ತಿದೆ. ಎಷ್ಟು ಸರ್ಕಸ್ ಮಾಡ್ತಿದ್ಯಾ ಅಪ್ಪಿ, ಅಯ್ಯೋ ಪಾಪ ಅನ್ಸುತ್ತೆ. ಅಪ್ಪಿ ಅಳ್ತಿದ್ಯಾ? ನಾನೇನು ಅಳ್ತಿಲ್ಲ, ಆನಿಯನ್ ಕಟ್ ಮಾಡ್ತಿದ್ದೀನಲ್ವಾ, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಿನಗಿದೆಲ್ಲ ರೂಢಿ ಇಲ್ಲ, ಕೊಡು, ನಾನು ಮಾಡ್ಕೊಡ್ತೀನಿ. ಬೇಡ ಬೇಡ ಬೇಡ, ನನ್ನ ಗಂಡನಿಗೋಸ್ಕರ ಅಲ್ವಾ, ನಾನೇ ಮಾಡ್ತೀನಿ. ಇದೇ ನನಗೂ ಬೇಕಾಗಿದ್ದಿದ್ದು. ರಿಯಲಿ ನನಗೆ ಗೊತ್ತೇ ಆಗಿರಲಿಲ್ಲ. ಒಂದು ನಿಮಿಷ ಫೋನ್ ಮಾಡ್ತೀನಿ. ವಾಟ್, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಎಲ್ಲ ಗೊತ್ತಿದ್ದು ಏನಾಯ್ತು ಅಂತ ಕೇಳ್ತಿದ್ಯಲ್ಲ ಮಾಮ್. ಮಾಮ್, ಅಣ್ಣ ಪಾರ್ಥನ ಕರ್ಕೊಂಡೋಗಿ ಆಫೀಸಲ್ಲಿ ನನ್ನ ಜಾಗದಲ್ಲಿ ಕೂರಿಸ್ತಾ ಇದ್ದಾನೆ. ಅದು ನಿನಗೆ ಸರಿ ಅನ್ಸುತ್ತಾ? ನೀನು ಅದನ್ನ ಕ್ವಶನ್ ಮಾಡಲ್ವಾ, ಕೇಳಲ್ವಾ? ಸಮಾಧಾನ ಮಾಡ್ಕೋಚೆ. ಯಾಕೆ ಎಷ್ಟೊಂದು ಅಪ್ಸೆಟ್ ಆಗ್ತಾ ಇದೆಯಾ? ಅಪ್ಸೆಟ್ ಆಗದೆ ಇನ್ನು ಹೇಗಿರ್ಲಿ ಮಾಮ್, ನಾನು ಬೇಜಾರಾಗುತ್ತೆ ನನಗೆ. ನಾನು ಮನೇಲಿ ಆ ಮಲ್ಲಿ ಸೇವೆ ಮಾಡ್ಕೊಂಡು ಸಾಕಿರೋ ನಾಯಿ ತರ ಬಿದ್ದಿರ್ಬೇಕು, ಅದೇ ಇವನು ಆಫೀಸ್ಗೆ ಹೋಗ್ಬೇಕಾ? ಇದು ಎಷ್ಟು ಸರಿ ಮಾಮ್? ಇದು ನನ್ನನ್ನು ಏನ್ ಅನ್ಕೊಂಡಿದ್ದೀರಾ? ಇಲ್ಲ, ನೀವ್ ಹೇಳ್ದ ಕೇಳ್ಕೊಂಡು ಮನೇಲೆ ಬಿದ್ದಿರ್ಬೇಕಾ? ಹೌದು, ಬಿದ್ದಿರಲೇಬೇಕು. ಯಾಕೆಂದ್ರೆ ಇದೆಲ್ಲ ನೀನೇ ಮಾಡ್ಕೊಂಡಿದ್ದು. ಇವತ್ತೇನೇ ಆಗಿದ್ರು ಅದಕ್ಕೆಲ್ಲ ಕಾರಣ ನೀನು, ನಾವಲ್ಲ. ವಾಟ್? ಏನ್ ಮಾತಾಡ್ತಿದ್ಯಾ ಮಾಮ್ ನೀನು? ನಾನೇ ಕಾರಣ ಇದಕ್ಕೆಲ್ಲ? ಇನ್ನೇನು, ಆ ಮಲ್ಲಿ ಹಿಂದೆ ಹೋಗು ಅಂತ ನಾನು ಹೇಳಿದ್ನಾ? ಅವಳು ಸಹವಾಸ ಮಾಡು ಅಂತ ನಾವು ಸಜೆಸ್ಟ್ ಮಾಡಿದ್ವಾ? ಇಲ್ಲ ತಾನೆ? ಆಗ ನಿನ್ನ ಬುದ್ಧಿ ಎಲ್ಲ ಹೋಗಿತ್ತು. ನೀನು ತಪ್ಪು ಮಾಡೋದಲ್ದೆ ನಮ್ಮನ್ನು ಇನ್ವಾಲ್ವ್ ಮಾಡ್ತೀಯ. ನಿನ್ನ ಜೊತೆ ನಾವು ಸಫರ್ ಆಗಬೇಕು. ಪ್ರತಿ ಸಲ ಏನೋ ಒಂದು ಮಾಡ್ತೀಯ. ಮಗ ಅಂತ ನಿನ್ನ ಹಿಂದೆ ನಾನು ಓಡ್ಬರೋದು, ಇದೇ ಆಗೋಯ್ತು. ಒಂದಾದ್ರೂ ಹೆಮ್ಮೆ ಪಡೋಂಥ ಕೆಲಸ ಮಾಡಿದ್ಯಾ? ನೀನೆಲ್ಲಿ ಮಾಡ್ತೀಯ? ನೀನು ಮಾಡೋದಲ್ಲ ತಲೆ ತಗ್ಸೋ ಕೆಲಸ. ಅದೇನು ಅಂತ ನನ್ನ ಹೊಟ್ಟೆಲಿ ಹುಟ್ಟಿದ್ಯಾ. ಹುಟ್ಟಿದಾಗ್ಲಿಂದ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ. ಅಲ್ಲ ಜೈ, ಇಷ್ಟೆಲ್ಲ ಆದರೂ ನಿನಗೇನು ಅನ್ಸಲ್ವಾ? ಎಲ್ಲರ ಥರ ಬದುಕಬೇಕು, ಜೀವನ ಮಾಡಬೇಕು ಅಂತ ಆಸೆ ಇಲ್ವಾ? ಅದೆಲ್ಲ ಎಲ್ಲಿ ಬರಬೇಕು ನಿನ್ನ ತಲೆಗೆ? ಬುದ್ಧಿ ಇದ್ರೆ ತಾನೇ. ಒಂದೊಂದು ಸಲ ಎಷ್ಟು ಸಂಕಟ ಆಗುತ್ತೆ ಅಂತಂದ್ರೆ, ಇಷ್ಟು ವರ್ಷ ನಾನು ಒದ್ದಾಡಿದ್ದೆಲ್ಲ ಇದಕ್ಕಂತ ಅನ್ಸುತ್ತೆ. ಅಲ್ಲ ಮಾಮ್, ಮಾತಾಡ್ಬೇಡ ನೀನು. ಮಗ ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡಿದೆ, ಆದ್ರೆ ಈಗ ಸಾಕಾಗೋಗಿದೆ ನನಗೆ. ನಾನು ಏನೇ ಮಾಡಿದ್ರು ನೀನು ರಿಪೇರ್ ಆಗೋ ಕೇಸಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಇನ್ನು ಮುಂದೆ ನಾನಂತೂ ಯಾವುದಕ್ಕೂ ತಲೆ ಹಾಕಲ್ಲ. ಇದೆಲ್ಲ ನೀನೇ ಮಾಡ್ಕೊಂಡಿದ್ದು, ನೀನೇ ಅನುಭವಿಸು. ಪಾರ್ಥನು ನನ್ನ ಮಗನೇ. ಅವನನ್ನ ಯಾವ ಕಾರಣಕ್ಕೂ ಆಫೀಸಿಗೆ ಹೋಗಬೇಡ ಅಂತ ನಾನು ಹೇಳಲ್ಲ. ನನ್ನಿಂದ ನೀನು ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡ.
ನಿತೀಶ್ ಅವರೇ ಸರಿಗೆ ಇಷ್ಟ ಅಂದ್ಬಿಟ್ಟು ಸ್ಪೈಸಿ ಫುಡ್ ಮಾಡಿದ್ದೀನಿ. ಮಸಾಲೆ ಜಾಸ್ತಿಯಾಗಿ ಅಸಿಡಿಟಿ ಆಗೋದು ಬೇಡ, ಅದಕ್ಕೆ ಸೌತೆಕಾಯಿ ಇಟ್ಟಿದ್ದೀನಿ. ಅದು ಫುಲ್ ಖಾಲಿ ಮಾಡಬೇಕು, ಮೇಡಮ್ ಆರ್ಡರ್ ಮಾಡಿದ್ದಾರೆ ಅಂತೇಳಿ. ಸರಿನಾ? ಸರಿ ಮೇಡಮ್, ಹೇಳ್ತೀನಿ. ಆರ್ಡರ್ ಗಿಡ್ರ್ ಅಂತ ಹೇಳ್ಬಿಡಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ಹೊಟ್ಟೆ ತುಂಬ ಊಟ ಮಾಡಕ್ಕೆ ಹೇಳಿ. ಸರಿ ಮೇಡಮ್. ನಿಮ್ಗೋಸ್ಕರ ಒಂದು ಬಾಕ್ಸ್ ಇಟ್ಟಿದ್ದೀನಿ. ಓಕೆ ಮೇಡಮ್, ಬರ್ತೀನಿ. ಓಕೆಪ್ಪ. ನಿತೇಶ್ ಅವರೇ ಒಂದು ನಿಮಿಷ, ಇದನ್ನ ಪಾರ್ಥ ಅವ್ರಿಗೆ ಕೊಟ್ಬಿಡಿ. ಸರಿ ಮೇಡಮ್. ಆ್ಯಂಡ್ ಅವ್ರಿಗೆ ಹೇಳಿ ಊಟ ಆದಮೇಲೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಫೋನ್ ಮಾಡಿ ಹೇಳೋದಕ್ಕೆ, ಇದು ಇಂಪಾರ್ಟೆಂಟ್. ಓಕೆ ಮೇಡಮ್, ಫೋನ್ ಮಾಡಕ್ಕೆ ಹೇಳ್ತೀನಿ. ಅಕ್ಕ ಏನು ಚಪ್ಪಾಳೆ ಹೊಡಿತಾ ಇದೆಯಾ? ನೀನು ಇಷ್ಟೆಲ್ಲ ಅಡುಗೆ ಮಾಡಿದ್ಯಲ್ಲ, ನಿನ್ನ ಎಫರ್ಟ್ಸ್ನ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ನಿಜವಾಗ್ಲೂ ಅಪ್ಪಿ, ನೀನು ಅಡುಗೆ ಮಾಡ್ತೀಯ ಅಂತ ಗೊತ್ತಿತ್ತು, ಬಟ್ ಈ ಮಟ್ಟಿಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ನನಗೆ. ನಿರೀಕ್ಷೆಗೂ ಮೀರಿ ಪ್ರದರ್ಶನ ಕೊಟ್ಟರು ಅಂತಾರಲ್ಲ, ಹಾಗಾಯಿತು. ನನಗಂತೂ ಇವತ್ತು ಎಷ್ಟು ಖುಷಿ ಇದೆ, ಅಷ್ಟೇ ಆಶ್ಚರ್ಯನೂ ಇದೆ. ನಮ್ಮಪ್ಪಿ ಯಾವಾಗಪ್ಪ ಇದನ್ನೆಲ್ಲ ಕಲ್ತ್ಲು ಅಂತ. ರಿಯಲಿ ವೆರಿ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್. ಥ್ಯಾಂಕ್ಸ್. ಹೇಳಪ್ಪ ಆಪ್ತ ಮಿತ್ರ, ಹೇಗಿದೆಯಾ? ಏನು ಸಮಾಚಾರ? ಎಲ್ಲ ಓಕೆನೇನೋ? ನಿನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ಕಂಪ್ಲೀಟಾಗಿ ರಿಪೇರಿ ಆಯ್ತೇನಪ್ಪ? ಹಾಂ, ಎಲ್ಲ ರಿಪೇರಿ ಆಯಿತು ಗೆಳೆಯ. ನೀನೇನೋ ಅಜ್ಜಿ ಥರ ನನ್ನ ಆಪ್ತ ಮಿತ್ರ ಅಂದ್ಬಿಟ್ಟೆ. ಫಾರ್ ದಿ ಫಸ್ಟ್ ಟೈಮ್ ನಿನ್ನ ಬಾಯಲ್ಲಿ ಪದ ಬರ್ತಾ ಇರೋದು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಕಣ. ನನಗೋಸ್ಕರ ಇನ್ನೊಂದೇ ಒಂದು ಸಲ ಬಾಯಿ ತುಂಬ ಆಪ್ತ ಮಿತ್ರ ಅನ್ನೋ, ಕಿವಿ ತುಂಬ ಕೇಳಿಸ್ಕೊತೀನಿ. ಒಂದು ಸತಿ ಏನೋ 10 ಸತಿ ಹೇಳ್ತೀನಿ. ಆಪ್ತ ಮಿತ್ರ, ಆಪ್ತ ಮಿತ್ರ, ಆಪ್ತ ಮಿತ್ರ, ಆಪ್ತ ಮಿತ್ರ. ಆಹಾ ಗೆಳೆಯ, ಕೇಳ್ತಾ ಇದ್ರೆ ಕಿವಿಗೆ ಎಷ್ಟು ಹಿತವಾಗಿದೆ ಗೊತ್ತೇನೋ. ಕಿವಿಗೆ ಏನಾದರೂ ಕಣ್ಣಿದ್ದಿದ್ರೆ ನನಗೆ ಆನಂದ ಬಾಷ್ಪನೇ ಸುರಿಸ್ಬಿಡ್ತಾ ಇತ್ತು. ಅಷ್ಟು ಖುಷಿ ಆಗ್ತಾ ಇದೆ ಕಣ. ಥೋ ನನ್ನ ಮಗನೇ, ಲೇ ಇಲ್ಲೂ ಓವರ್ ಆ್ಯಕ್ಟಿಂಗ್ ಮಾಡೋದು ಬಿಡಲ್ವಲ್ಲೋ. ಅಲ್ಲ, ಕಿವಿ ಕಣ್ಣಿದ್ದಿದ್ರೆ ಆನಂದ ಬಾಷ್ಪ ಸುರಿಸಿರೋದ? ವಾ, ಹೈಟ್ ಆಫ್ ಇಮ್ಯಾಜಿನೇಷನ್ ಕಣದಿತ್ತು. ನೋಡ್ದ ನಾನು ಓವರ್ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ತಾನೇ ನಿಂಗೆ ನಗು ಬಂದಿದ್ದು. ಅಂದಮೇಲೆ ಓವರ್ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ತಪ್ಪೇನೋ ಇದೆ ಗೆಳೆಯ. ಹೀಗಿದ್ರೇ ಲೈಫು ಕಲರ್ಫುಲ್ ಆಗಿರೋದು. ಇಲ್ಲ ಅಂದರೆ ಬೋರ್ ಹೊಡಿಯುತ್ತೆ ಅಷ್ಟೇ. ಒಂಥರ ಅವಾರ್ಡ್ ಮೂವಿ ಇದ್ದಂಗಿರುತ್ತೆ. ಬೈನಾಕಲರ್ ಹಾಕೊಂಡು ಹುಡುಕಿದ್ರು ನಿನಗೆ ಎಂಟರ್ಟೈನ್ಮೆಂಟ್ ಅನ್ನೋದೇ ಸಿಗಲ್ಲ. ಸಪ್ಪೆ ಸಪ್ಪೆ. ನಮ್ಮ ಥರ ಲೈಫು ಕಮರ್ಷಿಯಲ್ ಆಗಿರ್ಬೇಕಣ್ಣ, ಫುಲ್ಲು ಮಜಾ ಮಾಡಬೇಕು. ಹೌದು ಕಣ, ಎಲ್ಲನೂ ಸೀರಿಯಸ್ ಆಗಿಬಿಟ್ರೆ ಲೈಫು ಭಯಂಕರ ಬೋರ್ ಅನಿಸುತ್ತೆ. ಸೊ ಸ್ವಲ್ಪ ಮಾಸ್ ಎಲಿಮೆಂಟ್ ಇದ್ದರೆ ಮಜಾ ಇರುತ್ತೆ. ಲಾಜಿಕ್ ಬಿಟ್ರೇನೆ ಕಣ ಮ್ಯಾಜಿಕ್ ಆಗೋದು. ಕರೆಕ್ಟಾಗಿ ಹೇಳ್ದೆ ನೋಡು. ಈಗ ನಿನ್ನ ದಾರಿಗೆ ಬಂದೆ. ಬರ್ದೇ ಇದ್ರೆ ಬಿಡ್ತೀಯನಪ್ಪ ನೀನು, ಹಾಕ್ಕೊಂಡು ಕುಯ್ತೀಯಲ್ಲ. ಅಂದ್ಕೊಂಡೆ ಯಾಕಿನ್ನು ಕೌಂಟ್ರ್ ಡೈಲಾಗ್ ಹೊಡೆದಿಲ್ಲ ಅಂತ, ಹೊಡೆದು ಬಿಟ್ಟೆ. ಸರಿ ಗೆಳೆಯ, ಕೆಲಸ ಹೇಗೆ ನಡೀತಾ ಇದೆ? ನಾನು ಬೇರೆ ಬರ್ತಾ ಇಲ್ಲ, ಜಯದೇವೂ ಇಲ್ಲ, ಒಬ್ಬನೇ ಹೆಂಗೂ ಮ್ಯಾನೇಜ್ ಮಾಡ್ತಾ ಇದೆಯಾ? ಕಷ್ಟ ಆಗ್ತಾ ಇಲ್ವಾ? ಅಪ್ಪ ನೀನೇನು ಯೋಚನೆ ಮಾಡಬೇಡ. ಜಯದೇವ್ ಜಾಗಕ್ಕೆ ನಾನು ಪಾರ್ಥನ ಅಪಾಯಿಂಟ್ ಮಾಡಿದ್ದೀನಿ. ಅವನು ಪಿಕಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು, ಅಲ್ಲಿ ತನಕ ನನಗೆ ಬರ್ಡನ್ ಆಗುತ್ತೆ. ಬಟ್ ಇಟ್ಸ್ ಓಕೆ. ಯಾವ ಬಿಸ್ನೆಸ್ಸಲ್ಲಿ ಬರ್ಡನ್ ಇರಲ್ಲ ಹೇಳು? ಬಿಸ್ನೆಸ್ ಅಂದಮೇಲೆ ಬರ್ಡನ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಷ್ಟೇ. ಕರೆಕ್ಟ್. ನೀರು ಮೇಲೆ ಚಳಿ ಇರಬಾರ್ದು. ಅಪ್ಪ ನೀನೇನು ವರಿ ಮಾಡ್ಕೋಬೇಡ, ಆರಾಮಾಗಿ ರೆಸ್ಟ್ ಮಾಡು. ಕೆಲಸ ತನ್ನ ಪಾಡಕ್ಕೆ ತಾನು ನಡೆಯುತ್ತೆ. ಓಕೆ? ಸರಿ ಗೆಳೆಯ, ಮತ್ತೆ ಕಾಲ್ ಮಾಡ್ತೀನಿ. ಹಾಂ, ಬಾಯ್. ಓಕೆನಪ್ಪ, ಟೇಕ್ ಕೇರ್ ಆ್ಯಂಡ್ ಗೆಟ್ ವೆಲ್ ಸೂನ್ ಮ್ಯಾನ್. ವೇಟಿಂಗ್. ಬಾಯ್. ಆನಂದ್, ಕಾಫಿ. ಕೂತ್ಕೋಪಣ್ಣ. ಗೆಳೆಯನಿಗೆ ಫೋನ್ ಮಾಡಿದ್ದೆ ಈಗ. ಪಾಪ ಅವನಿಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಅಂತೆ ಕಣೆ. ನಾನು ಬೇರೆ ಹೋಗ್ತಾ ಇಲ್ಲ. ಜಯದೇವ್ನು ಮನೇಲಿರೋಕ್ಕೆ ಹೇಳಿದಾನಂತೆ. ಅದಕ್ಕೆ ಈಗ ಪಾರ್ಥನ್ನ ಕರ್ಕೊಂಡು ಹೋಗ್ತಿದ್ದಾನಂತೆ. ಅವನು ಮೊದಲೇ ಎಕ್ಸ್ಪೀರಿಯನ್ಸ್ ಇಲ್ಲ. ಇರೋ ಕೆಲಸದ ಜೊತೆಗೆ ಇವನಿಗೆ ಕೆಲಸ ಹೇಳ್ಕೊಡೋದೇ ಅವನಿಗೆ ದೊಡ್ಡ ಕೆಲಸ ಆಗಿರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾನೆ ಕಣೆ. ಮೊದಲೇ ಟೆನ್ಷನ್ ಗಿರಾಕಿ. ಚಿನ್ನ, ಅವ್ನಿಗೆ ಸಹಾಯ ಮಾಡೋಕ್ಕೆ ನನ್ನ ಆಫೀಸ್ಗೆ ಹೋಗೋದೇ ಕರೆಕ್ಟು ಅನಿಸುತ್ತೆ ಕಣೆ. ಆನಂದ್, ನಾನು ಹೇಳಲಿಲ್ವಾ ಕೆಲಸ ಮಾಡಿದ್ದು ಸಾಕು, ರೆಸ್ಟ್ ಮಾಡು ಅಂತ? ಆದರೂ ನೀನು ಆಫೀಸ್ಗೆ ಹೋಗ್ತೀನಿ ಅಂತಿದ್ಯಲ್ಲ. ನಾನು ಹೇಳಿದ್ದೆ ತಾನೆ ನೀನಲ್ಲಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ. ನೋಡು,
ಈ ಪರಿಸ್ಥಿತಿಯಲ್ಲಿ ನೀನು ಕೆಲಸ ಮಾಡೋಕ್ಕಾಗಲ್ಲ. ರೆಸ್ಟ್ ಮಾಡು. ಅಲ್ಲ ಪರ್ಣ, ಅಲ್ಲಿ ಹೋಗಿ ನಾನೇನು ಮೂಟೆನ ಹೊರ್ತೀನಿ, ಆರಾಮಾಗಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತೀನಪ್ಪ. ಅಷ್ಟು ಫಿಟ್ ಆಗಿದ್ದೀನಿ ನಾನು. ಮತ್ತು ಯಾಕೆ ಹೋಗಬಾರ್ದು? ಅವನಲ್ಲಿ ಒದ್ದಾಡ್ತಾ ಇದ್ದಾನೆ ಕಣೆ. ನಾನು ಹೋದ್ರೆ ಅವ್ನಿಗೆ ಹೆಲ್ಪ್ ಆಗುತ್ತೆ. ನೋಡ ಆನಂದ್, ಅವನಿಗೊಂದೆರಡು ದಿನ ಕಷ್ಟ ಆಗ್ಬೋದು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇಷ್ಟಕ್ಕೂ ಜಯದೇವ್ ಏನು ಪರ್ಮನೆಂಟಾಗಿ ಮನೇಲಿ ಇರಲ್ವಲ್ಲ, ಕೆಲ್ಸಕ್ಕೆ ಹೋಗೇ ಹೋಗ್ತಾನೆ. ನೋಡು, ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಮನೇಲಿ ರೆಸ್ಟ್ ಮಾಡು ಅಷ್ಟೇ. ತಗೋ. ಥ್ಯಾಂಕ್ಸ್ ಅಕ್ಕರೆ, ತುಂಬ ತುಂಬ ಥ್ಯಾಂಕ್ಸು. ತುಂಬ ಥ್ಯಾಂಕ್ಸು. ತುಂಬಾನೇ ಕಲ್ತು ಬಿಟ್ಟಿದೀಯ ಮಲ್ಲಿ ನೀನು. ಹ್ಞೂ ಅಕ್ಕರೆ, ಕಲೀಲೇಬೇಕಲ್ಲ, ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ಬದಲಾವಣೆ ಜಗದ ನಿಯಮ ಅಂತ ನಮ್ಮ ಸ್ಕೂಲ್ನಾಗೆ ಕರಿ ಬೋರ್ಡ್ ಮ್ಯಾಗೆ ಸುಭಾಷಿತ ಬರೀತಿದ್ರಲ್ಲ, ಮರ್ತೋಗ್ಬಿಟ್ರಾ? ಓ ಹಾಗೆ. ಮಾತಾಡಿದ್ ಸಾಕು, ತಿನ್ನು. ಹೇಗಿದೆ? ತುಂಬ ಸಂದಾಗೈತೆ ಅಕ್ಕರೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಬಿದ್ದೈತೆ. ಅಷ್ಟಾದ್ರೆ ಸಾಕು. ನಾನು ಈ ರೀತಿ ವಿಧವಾಗಿ ಏನಾದರೂ ಮಾಡ್ಕೊಡ್ತಾ ಇರ್ತೀನಿ, ನೀನು ಆರಾಮಾಗಿ ಮಹಾರಾಣಿ ಥರ ಕಾಲ್ ಮೇಲೆ ಕಾಲು ಹಾಕೊಂಡು ತಿನ್ನು. ಅಯ್ಯೋ, ಹಂಗ ಅನ್ಬೇಡಿ ಅಕ್ಕರೆ, ನನಗೆ ಈ ಸೇವೆ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಬೋರು. ನನ್ಗೆ ಹೊಟ್ಟೆ ಒಂದು ಬಾರ ಅನ್ನೋದೊಂದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ನಾನು ಆರಾಮಾಗಿವ್ನಿ. ಅಕ್ಕರೆ, ನಾನು ಇದನ್ನೆಲ್ಲ ಬೇಗ ತಿಂದು ಮುಗಿಸಿ ನಿಮ್ಗೆ ಅಡುಗೆಗೆ ಸಹಾಯ ಮಾಡಕ್ಕೆ ಬರಲಾ? ಅದು ನಾನು ಸುಮ್ಮನೆ ಕೂತಿದ್ರೆ ಒಳ್ಳೆ ಸೋಂಬೇರಿ ಥರ ಏನಕ್ಕೆ ಸುಮ್ಮನೆ ಕೂತಿದ್ಯಾ, ಹೋಗೇನಾರ ಕೆಲಸ ಮಾಡು ಅಂತ ಹೊಟ್ಟೆಲಿರೋ ಮಗ ಓದಿತದೆ. ಏನು ಮಾತಾಡ್ತಿದ್ಯಾ ಮಲ್ಲಿ? ಎಲ್ಲಿಂದ ಎಲ್ಲಿ ಲಿಂಕ್ ಮಾಡ್ತಿದ್ಯಾ? ಒಂದೊಂದ್ಸತಿ ರಪ್ ಅಂತ ಏನೋ ಅಂತ ಹೇಳ್ಬಿಡ್ತೀಯ, ನನಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಅದೆಲ್ಲ ಬಿಡಿ, ಇವಾಗ ಹೇಳಿ, ನಾನು ನಿಮಗೆ ಸಹಾಯ ಮಾಡಕ್ಕೆ ಬರಲಾ? ಏನು ಬೇಕಿಲ್ಲ ಮೇಡಮ್, ನೀವು ಆರಾಮಾಗಿ ರೂಮಲ್ಲಿ ಹೋಗ್ಬಿಟ್ಟು ಜಯದೇವರು ಇರ್ತಾರಲ್ಲ ಅವ್ರ ಜೊತೆ ಮಾತಾಡು, ಆಗ ನಿನ್ ಬೋರ್ ಹೊಡಿಯಲ್ಲ. ಅಯ್ಯೋ, 24 ಗಂಟೆ ನಾನು ಅರ್ಥವ್ ಏನಂತ ಮಾತಾಡಲಿ? ನನಗೂ ನನ್ನ ಬಾಯಿಗೂ ಬೋರ್ ಆಯ್ತದೆ ಅಷ್ಟೇ. ಬೋರ್ ಆದ್ರೆ ಮಲ್ಕೋ, ಎತ್ಕೋತು ಮತ್ತೆ ಮಾತಾಡು. ಮಾತಾಡಿ ಆಯಾಸ ಆಗುತ್ತಲ್ಲ, ಆಗ ನಾನು ಮಾಡ್ಕೊಟ್ಟಿದ್ದನ್ನು ತಿಂದು ರೆಸ್ಟ್ ತಗೋ. ಆದ್ರೆ ಏನಾದರೂ ಕೆಲಸ ಮಾಡ್ತೀನಂತ ಮಾತ್ರ ಹೇಳ್ಬೇಡ. ನೀನಾದಷ್ಟು ರೆಸ್ಟ್ ಮಾಡಬೇಕು ಮಲ್ಲಿ. ಈಗ ಯಾವ ಅರ್ಜೆನ್ಸಿನೂ ಇಲ್ಲ, ಆರಾಮಾಗ್ತೀನಿ. ಓಕೆ? ನನ್ನ ಹೆತ್ತ ತಾಯಿ ಇದ್ದಿದ್ರು ಇಷ್ಟೊಂದು ಸಂದಾಗ ನೋಡ್ಕೊಂತಿರ್ಲಿಲ್ಲ ಅನ್ಸುತ್ತೆ. ಪಾಪರ್ತಾ, ಲೆಟ್ಸ್ ಹ್ಯಾವ್ ಲಂಚ್. ಓ, ಇದೇನು ಎರಡೆರಡು ಕ್ಯಾರಿಯರ್ ಕಳಿಸ್ಬಿಟ್ಟಿದ್ದಾರೆ ಸರ್, ಒಂದು ನಿಮಗೆ, ಇನ್ನೊಂದು ಚಿಕ್ಕ ಯಜಮಾನ್ರಿಗೆ. ನೈಸ್. ಸರ್ ಅದು ಚಿಕ್ಕ ಯಜಮಾನ್ರು ಸರ್, ನಿಮ್ಮದು ಅದು. ಓ, ಓಕೆ. ಸರ್, ಸೌತೆಕಾಯಿ ಇದೆಯಂತೆ, ಮಿಸ್ ಮಾಡ್ದಂಗೆ ತಿನ್ಬೇಕಂತೆ ಸರ್. ಓಕೆ. ಹಾಂ ಸರ್, ಊಟ ಆದಮೇಲೆ ಮಿಸ್ ಮಾಡ್ದಂಗೆ ಮೇಡಮ್ ಕಾಲ್ ಮಾಡಿ ಹೇಳ್ಬೇಕಂತೆ. ನಿಂದು ಊಟ ಆಯ್ತಾ? ಹಾಂ ಸರ್, ಮೇಡಮ್ ಕೊಟ್ಟಿದ್ದಾರೆ, ಬಾಕ್ಸ್ ಎತ್ ಮಾಡಿಕೊಂಡಿದ್ದೀನಿ. ಟೈಮ್ ಆಯಿತು, ಫಸ್ಟ್ ಊಟ. ಓಕೆ ಸರ್. ಓಕೆ. ಕಮ್ ಪಾರ್ಥ. ಬಿಗ್ ಬ್ರೋ, ಯು ರಿಯಲಿ ಗ್ರೇಟ್ ಮ್ಯಾನ್. ವೈ? ಅಲ್ಲ, ನಮ್ಮ ಡ್ರೈವರ್ನ ಊಟ ಆಯ್ತಾ ಅಂತ ಎಷ್ಟು ಚೆನ್ನಾಗಿ ವಿಚಾರಿಸ್ಕೋತೀಯ. ಎಷ್ಟೇ ಆಗಲಿ ಅವರು ಮನುಷ್ಯರಲ್ವೇನಾ? ಏನು ಹೇಳು ಪಾರ್ಥ, ಯು ಆರ್ ವೆರಿ ಲಕ್ಕಿ. ನನಗಾದರೆ ಮದುವೆ ಹೊಸದ್ರಲ್ಲಿ ಅಜ್ಜಿ ಫೋರ್ಸ್ ಮಾಡಿ ರೆಕಮೆಂಡ್ ಮಾಡಿ ಆಮೇಲೆ ಭೂಮಿಕಾ ಅವರು ನನಗೆ ಅಡುಗೆ ಮಾಡಿ ಕಳಿಸಿದ್ದು. ನೀವು ನೋಡಪ್ಪ, ಅಪೇಕ್ಷಾ ಫಸ್ಟ್ ಏನೇ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ವೆರಿ ಗುಡ್. ಏಯ್, ಒಂದು ಸೆಕೆಂಡ್. ಫಸ್ಟ್ ನಾನು ಇದನ್ನು ಟೇಸ್ಟ್ ಮಾಡ್ತೀನಿ. ಓಕೆ. ಆಹಾ, ಅಪೇಕ್ಷಾ ಕೈ ರುಚಿ. ಚಿಯರ್ಸ್. ಅಯ್ಯಯ್ಯೋ, ಏನಪ್ಪ ಇದಕ್ಕೆ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಇದೇನಾದರೂ ಪಾರ್ಥ ತಿಂದರೆ ಅವರಿಬ್ಬರು ಸಂಬಂಧ ಸರಿ ಹೋಗೋದಿರಲಿ, ಇನ್ನೂ ಹಾಳಾಗೋಗುತ್ತೆ. ಆಗೋದಕ್ಕೆ ಬಿಡಬಾರ್ದಲ್ಲ. ಬಿಗ್ ಬ್ರೋ, ಹೇಗಿದೆ ಟೇಸ್ಟು? ಸೂಪರ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸೂಪರ್ ಹಿಟ್, ಸೂಪರ್ ಆಗಿದೆ ಕಣ. ಬಾಬಾ, ಹಾಗಾದ್ರೆ ನಾನು ಟ್ರೈ ಮಾಡಲೇಬೇಕು. ನಾನು ಇದನ್ನು ತಿಂತೀನಿ, ನೀನು ಇದನ್ನು ತಿನ್ನು. ಬಿಗ್ ಬ್ರೋ, ದಿಸ್ ಇಸ್ ನಾಟ್ ಫೇರ್ ಮ್ಯಾನ್. ಅಲ್ಲ, ಅಪೇಕ್ಷಾ ಅವರು ನನಗೆ ಅಂತ ಅಷ್ಟು ಪ್ರೀತಿಯಿಂದ ಮಾಡಿ ಕಳಿಸ್ಯಾರೆ, ನಾನು ತಿನ್ನಿಲ್ಲ ಅಂದರೆ ತಪ್ಪಾಗತ್ತೆ ಮ್ಯಾನ್.
ಕರೆಕ್ಟು. ಏನು ಗೊತ್ತಾ, ಭೂಮಿಕಾ ಅವ್ರ ಕೈ ರುಚಿನ ನಾನು ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದೀನಿ, ಟೇಸ್ಟ್ ಮಾಡಿಬಿಟ್ಟಿದ್ದೀನಿ. ನೀ ತಿನ್ನೋ. ಅಪೇಕ್ಷಾ ಕೈ ರುಚಿನ ಇವತ್ತು ನಾನು ತಿಂತೀನಿ. ಓಕೆ? ಓಕೆ, ಬಟ್ ಆದರೂ ಇಲ್ಲ ಗೀದ್ರೂ ಇಲ್ಲ. ಕೈ ಮುರಿದು ಬಿಡ್ತೀನಿ ಈ ಕಡೆ ಕೈ ಹಾಕಿದ್ರೆ. ಓಕೆ, ಅದನ್ನು ತಿನ್ಬೇಕು. ಇಟ್ಸ್ ಮೈ ಆರ್ಡರ್. ಓಕೆ. ಓಕೆ. ಸ್ವೀಟಾ? ಓಕೆ, ಸ್ವೀಟ್. ಐ ಆಲ್ಸೋ ಟೇಸ್ಟ್. ನೋ, ದಟ್ ಈಸ್ ನಾಟ್ ಯುವರ್ ಡಿಪಾರ್ಟ್ಮೆಂಟ್. ಅದು ಅಷ್ಟೇ ನಿನ್ನ ಡಿಪಾರ್ಟ್ಮೆಂಟ್. ಅಲ್ಲ, ಒಂದು ಸ್ವಲ್ಪ. ನೋ. ಓಕೆ. ತುಂಬ ಚೆನ್ನಾಗಿದೆ ಕಣ. ಬಾ, ಸ್ವೀಟ್ ಅಂತೂ ಸೂಪರ್, ಕರೆಕ್ಟಾಗಿದೆ ಸ್ವೀಟ್. ಸಕ್ಕತ್ತಾಗಿದೆ. ಹೌದಾ? ಎಂಜಾಯ್ ಎಂಜಾಯ್ ಎಂಜಾಯ್. ಚೆನ್ನಾಗಲ್ಲ? ಸೋ ಡಿಲಿಷಿಯಸ್ ಮ್ಯಾನ್. ಐ ನೋ ಅಪೇಕ್ಷಾ ಅಷ್ಟೇ ಸಿಕ್ಕಾಪಟ್ಟೆ ಡೆಲಿಷಿಯಸ್ ಆಗಿ ಮಾಡಿದ್ದಾರೆ. ಆಮೇಲೆ ಏನದು ಕೈಲಿ? ಓ, ಕಾರ್ನ್, ಜೋಳ. ತಿನ್ನು ತಿನ್ನು, ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹೆಲ್ತ್ಗೆ ಒಳ್ಳೇದು. ತಿನ್ನು. ಯಾಕೊಂಥರ ಇದೆಯಾ? ಏನೂ ಇಲ್ಲ ರೀ, ತಕೊಳ್ಳಿ, ನೀವು ತಿನ್ನಿ. ಇರ್ಲಿ, ಪರವಾಗಿಲ್ಲ. ನೀನ್ ಯಾಕೊಂಥರ ಇದೆಯಾ? ಏನಾಯ್ತು ಹೇಳು. ಅಯ್ಯೋ, ಏನೂ ಇಲ್ಲ ರೀ, ತಲೆಗೋ ಅಂಥದ್ದು ಏನೂ ಇಲ್ಲ. ಏನೋ ನೆನಪಾಯ್ತು, ಕಣ್ ಸ್ವಲ್ಪ ಒದ್ದೆ ಆಯ್ತು ಅಷ್ಟೇ. ಅದನ್ನೇ ಮಲ್ಲಿ ಕೇಳ್ತಾ ಇರೋದು, ಏನ್ ವಿಷಯ ಅಂತ. ಮನೇಲಿ ಯಾರಾದ್ರೂ ಏನಾದ್ರು ಅಂದ್ರ? ಅದಕ್ಕೆ ಹೇಗಿದ್ಯಾ ನೀನು? ಮಲ್ಲಿ ಹೇಳು, ಯಾರಾದ್ರೂ ಏನಾದ್ರು ಅಂದಿದ್ರೆ ನಾನು ಅವ್ರನ್ನ ವಿಚಾರಿಸ್ಕೊತೀನಿ. ಮಲ್ಲಿ, ನನ್ನ ಹೆಂಡತಿಗೆ ಬೇಜಾರಾದ್ರೆ ನನಗೆ ಅದಕ್ಕಿಂತ ಜಾಸ್ತಿ ಬೇಜಾರಾಗತ್ತೆ. ಹೇಳು, ಏನಾಯ್ತು? ಹಂಗೇನೂ ಇಲ್ಲ ರೀ, ಅಕ್ಕರ್ ಬಂದು ಕಾಳಜಿ ಮಾಡಿ ಇದನ್ನ ತಿನ್ನು ಅಂತ ಕೊಟ್ಟೋದ್ರು. ಅದು ಯಾಕೋ ಗೊತ್ತಿಲ್ಲ ರೀ, ಅಕ್ಕನ ನೋಡ್ತಿದ್ರೆ ನನಗೆ ನಮ್ಮ ಅವ್ವನೇ ನೆನಪಾಗ್ತಾರೆ. ಇಂಥ ಸಮಯದಾಗೆ ಅವ್ವ ಅನ್ನೋ ಒಂದು ಜೀವ ಇರಬೇಕಾಗಿತ್ತು ನನ್ನ ಜೊತೆ. ಏನು ಮಾಡೋದು? ಹೋಗ್ಲಿ ಬಿಡಿ, ಅಕ್ಕರ ಅವರಲ್ಲ, ನನಗಷ್ಟೇ ಸಾಕು. ದೇವರು ಯಾವ್ದನ್ನಾದ್ರೂ ಒಂದು ಕಿತ್ಕೊಂಡ್ರೆ ಅದನ್ನ ಇನ್ನೊಂದು ಯಾವುದೋ ಒಂದು ರೂಪದಾಗೆ ನಮಗೆ ಕೊಡ್ತಾನಂತೆ. ಅದಕ್ಕೆ ಅಕ್ಕರೇ ಸಾಕ್ಷಿ. ನನ್ನನ್ನು ಒಳ್ಳೆ ಮಗಳ ಥರ ನೋಡ್ಕೊಂತಾರೆ. ತಾಯಿ ಅಂತ ಮನ್ಸು ಅವ್ರದ್ದು ಅಲ್ವಾ? ತಾಯಿ ಕರಳು ಅವ್ರದ್ದು. ನನಗೂ ಒಂದೊಂದ್ಸಲ ಹಾಗೆ ಅನ್ಸುತ್ತೆ. ಸರಿ, ಬನ್ನಿ ಇಬ್ರು ತಿನ್ನೋಣ, ತಕೊಳ್ಳಿ. ಇಬ್ರು? ಏನ್ ಮಲ್ಲಿ ಇಬ್ರು ಹೊಡ್ಕೆ ತಿನ್ನೋದು? ಮೂರು ಜನ. ಚೆನ್ನಾಗ. ಏನು ಇದು ಈ ಸೆಂಟಿಮೆಂಟ್ ಸರ್ಕಲ್ ಇಂದ ಹೆಂಗಪ್ಪ ಈಚೆ ಬರ್ಲಿ? ಜೇಡಿ ಕೇಳಿ ತರ ಇದ್ರೇನೆ ಒಳ್ಳೇದು. ಈ ಲೋಕಲ್ ಲೇಡಿ ಸವಾಸ ಮಾಡಿ ಹಾಳಾಗೋಗ್ಬಿಟ್ಟೆ. ಮನಸ್ತೃಪ್ತಿಯಾಗಿ ಊಟ ಆಯ್ತು. ಫೋನ್ ಮಾಡಿ ಹೇಳ್ಬಿಡೋಣ. ಓಕೆ. ಹೇಳಿ ಗೌತಮ್ ಅವರೇ. ಭೂಮಿಕಾ, ಏನ್ರಿ ಇದು ಊಟ? ಊಟ ಅಲ್ಲ ರೀ ಅದು, ಅಮೃತ ಇದ್ದಾಗಿತ್ತು. ನನ್ಗಂತೂ ವರ್ಣಿಸೋದಕ್ಕೆ ಪದಗಳೇ ಸಾಕಾಗ್ತಾ ಇಲ್ಲ ರೀ. ಔಟ್ ಆಫ್ ದ ವರ್ಲ್ಡ್ ಅಂತಾರಲ್ಲ, ಹಂಗಿತ್ತು ರೀ. ಸಿಕ್ಕಾಬಡೆ ಚೆನ್ನಾಗಿತ್ತು. ಇಟ್ ವಾಸ್ ಟೂ ಡೆಲಿಷಿಯಸ್. ಅಮೇಝಿಂಗ್. ಥ್ಯಾಂಕ್ ಯು.
ಓಕೆ 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 ಹೊಗಳಿದ್ ಸಾಕು. ಪಾರ್ಥ ಅವ್ರಿಗೆ ಫೋನ್ ಕೊಡಿ. ಯಾಕೆ ನನಗೆ ಹೇಳಿ, ನಾನೇ ಹೇಳ್ತೀನಿ. ಏನಿಲ್ಲ, ಅಪೇಕ್ಷೆ ಅಡುಗೆ ಮಾಡಿ ಕಳ್ಸಿದ್ಲಲ್ಲ, ಅವ್ರು ಊಟ ಮಾಡಿದ್ರಾ? ಹೇಗಿತ್ತಂತೆ? ಅದು ಅಷ್ಟೇನೆ, ಸಿಕ್ಕಾಬಡೆ ಚೆನ್ನಾಗಿತ್ತು. ಒಂದೇ ಬ್ಲಡ್ ಅಲ್ವಾ ನೀವಿಬ್ರು? ತುಂಬಾ ಚೆನ್ನಾಗಿ ಮಾಡಿದ್ದು. ಸರಿ ಸರಿ, ಬಿಟ್ರೆ ಇಡೀ ದಿನ ಹೊಗಳ್ತಾನೆ ಇರ್ತೀರಾ? ನೀವು ಮನೆಗೆ ಬೇಗ ಬನ್ನಿ. ಕಾಯ್ತಿರ್ತೀನಿ. ಓಕೆ. ಬಿಗ್ ಬ್ರೋ, ವಾಟ್ ಈಸ್ ದಿಸ್ ಮ್ಯಾನ್? ಅಪೇಕ್ಷೆ ಮಾಡಿರೋ ಅಡುಗೆ ನೀನ್ ತಿಂದೆ, ಅದಕ್ಕೆ ಮಾಡಿರೋ ಅಡುಗೆ ನಾನು ತಿಂದೆ, ಅದಕ್ಕೆ ಮಾಡಿದಕ್ಕೆ ನಾನು ತಾನೇ ರಿವ್ಯೂ ಕೊಡಬೇಕು? ದಡ್ಡ ಲೇ, ಅದಕ್ಕೆ ನೀನು ದಡ್ಡ ಅನ್ನೋದು. ನೋಡು, ಆ ತಪ್ಪನ್ನು ಯಾವತ್ತೂ ಮಾಡಬೇಡ. ಈಗ ನೀನು ಅಪೇಕ್ಷೆಗೆ ಫೋನ್ ಮಾಡು. ಫೋನ್ ಮಾಡಿಬಿಟ್ಟು ನಾನು ಏನು ಹೇಳಿದ್ನಲ್ಲ ಅದನ್ನ ಹಾಗೆ ಕಾಪಿ ಪೇಸ್ಟ್ ಮಾಡು. ಬೇಕಾದರೆ ಇನ್ನೊಂದಷ್ಟು ಮಸಾಲ, ಕಲರು ಎಲ್ಲ ಮಿಕ್ಸ್ ಮಾಡಿ ಎಕ್ಸಾಜರೇಟ್ ಮಾಡಿ ಹೇಳು. ಆದರೆ ಅವಳು ಕಳಿಸಿದ ಊಟನ ನಾನು ತಿಂದೆ ಅಂತ ಯಾವ ಕಾರಣಕ್ಕೂ ಹೇಳ್ಬೇಡ. ಸಿಕ್ಕಾಕೋತೀಯ, ಆಮೇಲೆ ತಗಲಾಕೊಂಡ್ರೆ ನಾನು ಕೇಳಬೇಡ. ಆಯ್ತಾ? ಓಕೆ, ಫೋನ್ ಮಾಡು. ನಿಮ್ಗೆ ಮೊದ್ಲಿದ್ದಿದ್ ಪ್ರೀತಿ ಇಲ್ಲ, ಮೊದ್ಲಿದ್ದಿದ್ ಇಂಟ್ರೆಸ್ಟ್ ಇಲ್ಲ. ಹಾಯ್ ಪಾರ್ಥ, ನನ್ನ ಕೈ ರುಚಿ ಹೇಗಿತ್ತು? ಇಷ್ಟ ಆಯ್ತಾ? ಹೊಟ್ಟೆ ತುಂಬ ತಿಂದ್ರಿ ತಾನೇ? ಓ, ನೀವು ಮಾಡಿದ್ದು ಅಡುಗೆ ಅಮೃತ ಅಮೃತ ಇದ್ದಂಗಿತ್ತು. ಒಂದಕ್ಕಿಂತ ಒಂದು ಐಟಮ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಅದನ್ನ ಓಡಿಸಕ್ಕೆ ನನಗೆ ಓಡಿಸಿ ಸಿಗ್ತಾ ಇಲ್ಲ. ಓ ಮೈ ಗಾಡ್, ಹೌದಾ? ಅಷ್ಟೊಂದು ಚೆನ್ನಾಗಿತ್ತಾ? ಅರೆ, ನಾನೇ ಸುಳ್ಳು ಹೇಳಿ, ಒಂದಕ್ಕಿಂತ ಒಂದು ಐಟಮ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು, ಸೂಪರ್ ಆಗಿತ್ತು. ಅಬ್ಬಾ, ಇಷ್ಟು ಹೇಳಿದ್ರಲ್ಲ, ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪಾರ್ಥ, ನಾನು ಮಾಡಿದ್ದನ್ನ ಇಷ್ಟಪಟ್ಟು ತಿಂದಿದ್ದಕ್ಕೆ. ಸರಿ ಪಾರ್ಥ ಅವರೇ, ನೀವು ನಿಮ್ಮ ಕೆಲಸನ ನೋಡ್ಕೊಳ್ಳಿ. ಸಂಜೆ ಬರ್ತೀರಲ್ವಾ? ಈ ನಿಮ್ಮ ಹೊಗಳಿಕೆನೆಲ್ಲ ಫೇಸ್ ಟು ಫೇಸ್ ಕೇಳಿ ಖುಷಿ ಪಡ್ತೀನಿ. ಓಕೆ, ಬಾಯ್. ಏನಂತೆ? ಬ್ರೋ, ಫುಲ್ ಖುಷಿ, ಇಸ್ ಆನ್ ಕ್ಲೌಡ್ ನೈನ್ ಅಲ್ವಾ? ಓಕೆ, ಹಾಕೊಳ್ಳಿ ಏನು ಸ್ವಲ್ಪ. ಯಾ ಸ್ವಲ್ಪ ಇದೆ, ಮುಗಿಸ್ಬಿಡ್ತೀನಿ. ಅಂತೂ ನಮ್ಮ ಪ್ಲ್ಯಾನು ವರ್ಕೌಟ್ ಆಗ್ತಾ ಇದೆ. ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕಪ್ಪ.